ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದ್ರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಬಿಸಿ ಇದ್ದಾರೆ. ಈ ಕಡೆ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಮಂತ್ರಿಗಳು ಕೂಡ, ಅದು ಬೀದರ್ ಇರ್ಬೋದು, ಗುಲ್ಬರ್ಗ ಇರ್ಬೋದು, ರಾಯಚೂರು ಇರ್ಬೋದು, ಎಲ್ಲ ಮಂತ್ರಿಗಳು ವಾಸ್ತವ್ಯ ಇರೋದು ಬೆಂಗಳೂರಿನಲ್ಲಿ. ಅವರೆಲ್ಲ ಯಾವಾಗಾದರೂ ಹಬ್ಬಕ್ಕೆ ಹರಿದಿನಗಳಿಗೆ ಟೂರ್ ಬಂದಂಗೆ ಬರ್ತಾರೆ. ಸಮಸ್ಯೆ ಬೇಕಾಗಿಲ್ಲ ಅವರಿಗೆ. ಇವತ್ತು ಸಂಕಷ್ಟದಲ್ಲಿ ರೈತರು, ಸಾಮಾನ್ಯ ಜನರಿದ್ದಾರೆ, ಬಡವರಿದ್ದಾರೆ, ಅವರೆಲ್ಲರಿಗೂ ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಸರ್ಕಾರದಲ್ಲಿ ಯಾರೂ ಕೂಡ ತಯಾರಿಲ್ಲ. ನಾನು ನೋಡ್ತಾ ಇದ್ದೇನೆ ಇವತ್ತಿನವರೆಗೂ ಕೂಡ ಒಬ್ಬ ಮಂತ್ರಿಗಳು ಕೂಡ ಈ ಏರಿಯಾಗಳಿಗೆ ಬರೋದಿಲ್ಲ. ಮತ್ತಿನ್ನು ಅಧಿಕಾರ ಯಾಕೆ ಬೇಕು ಇವರಿಗೆ? ಈ ಇಂಥ ಸಮಸ್ಯೆಗಳ ಕಾಲದಲ್ಲೂ ಜನರ ಸಮಸ್ಯೆಗಳಿಗೆ ನೀವು ಪರಿಹಾರ ಕೊಡಲಿಲ್ಲ ಅಂದರೆ ನೀವು ಯಾಕೆ ಬೇಕು? ಮತ್ತೆ ಆ ಕಾರಣದಿಂದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಇವತ್ತು ನಾವು ಎಲ್ಲರೂ ಈ ಪ್ರಾಂತ್ಯದಲ್ಲಿ ಸಂಚಾರ ಮಾಡಿ ಎಲ್ಲೆಲ್ಲಿ ಬೆಳೆ ಹಾನಿಯಾಗಿದೆ, ಯಾರ್ಯಾರಿಗೆ ತೊಂದರೆಗಳಾಗಿದೆ, ಇದನ್ನೆಲ್ಲನೂ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ಸರ್ಕಾರಕ್ಕೆ ಮಾಡ್ತೀವಿ. ಸರ್, ತಾವುಗಳು ಭೇಟಿ ಇವತ್ತು ಕೊಡ್ತಾ ಇದ್ದೀರಿ ಸರ್, ಬೀದರ್ ಮತ್ತು ಕಲಬುರಗಿ ಕೊಡ್ತಾ ಇದ್ದೀರಿ, ನಂತರ ಬೇರೆ ಕಡೆ ಎಲ್ಲ ಹೋಗ್ತಿದ್ದೀರಿ ಸರ್. ನಾಳೆಗೆ CM ಕಲಬುರಗಿ ಇದು ವೈಮಾನಿಕ ಸಮೀಕ್ಷೆಗೆ ಬರ್ತಿದ್ದಾರೆ ಸರ್. ಏನು ಹೇಳ್ತೀರಿ ಸರ್? ಇಷ್ಟೆಲ್ಲ ಅವಾಂತರಗಳಾದ್ಮ್ಯಾಗ ತಾವುಗಳು ಎಚ್ಚರಿಸಿದ ಮ್ಯಾಗ ಇವತ್ತು CM ಅವರು ಸರ್ಕಾರ ಮೊದಲ ದಿನ ಇಲ್ಲಿ ಇರಬೇಕಾಗಿತ್ತು. 2 ತಿಂಗಳಿಂದ ಸಮಸ್ಯೆಗಳಿದೆ ಇಲ್ಲಿ. ಒಂದು ದಿವಸನೂ ಬರದೆ ಮಂತ್ರಿಗಳು ಅದಕ್ಕೆ ಪರಿಹಾರ ಕೊಡದೆ ವೈಮಾನಿಕ ಮೇಲೇನೆ ನೋಡ್ಕೊಂಡು ಹೋಗ್ತೀವಿ ಅಂತಂದ್ರೆ ಮೇಲೆಯಿಂದ ಏನು ಪಾಕೆಟ್ ಬೇಸಾಕ್ತಾರೆ? ತಳಗಡೆ ಸಮಸ್ಯೆ ಇರೋದು ಜಲಗಳಿದೆ, ನೆಲದಲ್ಲಿ ಬರಬೇಕು, ವೈಮಾನಿಕ ಅಲ್ಲ. ಸಮಸ್ಯೆ ಪರಿಹಾರ ಮಾಡಬೇಕಂದ್ರೆ ಇಲ್ಲಿ ಬರಬೇಕು. ಆದ್ದರಿಂದ ನಾವು ಅವರಿಗೆ ಏನು ಚಾಟಿ ಬೀಸಬೇಕು ಅದನ್ನು ಬೀಸ್ತೇವೆ. ಇವರು ಮಾಡ್ತಾ ಇರ್ತಕ್ಕಂಥದ್ದು ಒಂದು ದುಂಡಾವರ್ತಿಯ ಕ್ರಮ ಆಗಿದೆ. ರೈತರ ಬಗ್ಗೆ ಕಾಳಜಿ ಇಲ್ಲ, ದಲಿತರ ಬಗ್ಗೆ ಕಾಳಜಿ ಇಲ್ಲ, ಬಡ ಜನರ ಬಗ್ಗೆ ಕಾಳಜಿ ಇಲ್ಲ. ಇಂಥ ಸರ್ಕಾರ ಬೇಕಾಗಿಲ್ಲ ಅಂತ ಜನ ಮಾತಾಡ್ತಾರೆ. ಸರ್ಕಾರ ಪರಿಹಾರನೇ ಕೊಟ್ಟಿಲ್ಲ ಸರ್ ಇನ್ನೂವರೆಗೂ, ಪಾಪ ಪರಿಹಾರ ಸಿಗಲ್ಲ. ಅದಕ್ಕೂ ಕೂಡ ನಾವು ಒತ್ತಾಯ ಮಾಡ್ತೇವೆ. ಮಾನ್ಯ ಅಧ್ಯಕ್ಷರು, ನಾವು ಎಲ್ಲ ಈ ವರದಿ ಮಾಡಿ ಅವರಿಗೆ ಯಾವ ರೀತಿ ಹೇಳಬೇಕೋ ಅದನ್ನ ಕೆಲಸವನ್ನು ಮಾಡ್ತೇವೆ. ನಮಸ್ಕಾರ, ನಾನು ಸುಧಾಮೂರ್ತಿ. 5ನೇ ಸೆಪ್ಟೆಂಬರು ಓಣಂ ಹಬ್ಬದ ದಿನ ನನಗೆ ಒಂದು ಫೋನ್ ಬಂತು. ಅದರಲ್ಲಿ ಟ್ರೂ ಕಾಲರ್ದಲ್ಲಿ ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇತ್ತು. ನನಗೆ ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ನ ಹಿಂದೆ ಒಂದು ಯಾವುದೋ ಬೋರ್ಡ್ ಮೇಲೆ ನೀವು ಬರ್ತೀರಾ ಅಂತ ಕೇಳಿದರು. ನಾನು ಆಗೋದಿಲ್ಲ ಅಂದಿದ್ದೆ. ಬಹುಶಃ ಇನ್ನೊಂದು ಸರ್ತಿ ಅವ್ರು ಕೇಳಿದ್ದಾರೆ ಅಂತ ಇಟ್ಕೊಂಡು ನಾನು ಫೋನು ಎತ್ತಿದರೆ ಆಚೆಗೆ ಒಂದು ಹುಡುಗನ ಧ್ವನಿ ಬಂತು. ನಿಮ್ಮ ನಂಬರ್ ಇದೇನಾ? ನಾನು ಹೌದು ಅಂದೆ. ನಿಮ್ಮದು ನಂಬರ್ ಮೇಲೆ ಅದು ಅಶ್ಲೀಲ ವಿಡಿಯೋಗಳು ಬರ್ತಾ ಇದೆ, ಅದಕ್ಕೆ ಇನ್ನೊಂದು ಗಂಟೆಯಲ್ಲಿ ನಾವು 2 ಗಂಟೆಯಲ್ಲಿ ನಾವು ಅದನ್ನು ಕ್ಲೋಸ್ ಮಾಡಿಬಿಡ್ತೀವಿ, ನಿಮ್ಮ ಮೇಲಿಂದ ನಿಮಗೆ ಮೊಬೈಲ್ ಯೂಸ್ ಮಾಡೋಕ್ಕಾಗೋದಿಲ್ಲ ಅಂದ. ನನಗೆ ಬಹಳ ಆಶ್ಚರ್ಯ ಆಯಿತು. ಮೊದಲನೇದಾಗಿ ಅಂಥ ಅಶ್ಲೀಲ ವಿಡಿಯೋಗಳು ನಮ್ಮ ಕಡೆ ಇಲ್ಲೇ ಇಲ್ಲ. ಎರಡನೇದು, ಹಾಗಿದ್ರೆ ನಾನು ಕರೆದು ಇವರು ಆಫ್ ಯಾಕೆ ಮಾಡ್ತಾರೆ ಅಂತ. ಅದಕ್ಕೆ ನಾನು ಕೇಳಿದೆ, ಅದೆಲ್ಲ ಇರಲಿ, ನಿಮ್ಮ ಹೆಸರೇನು, ನೀವೆಲ್ಲಿಂದ ಫೋನ್ ಮಾಡ್ತೀರಿ? ನಾನು ಸೆಂಟ್ರಲ್ ಸರ್ಕಾರದ ವತಿಯಿಂದ ಮಾತಾಡ್ತಾ ಇರೋದು, ಟೆಲಿಫೋನ್ ಡಿಪಾರ್ಟ್ಮೆಂಟಿಂದ ಮಾತಾಡ್ತಾ ಇರೋದು. ನಿಮ್ಮದು ಜನವರಿಯಲ್ಲೇ ನೀವು ಆಧಾರ್ ಕಾರ್ಡ್ ಕೊಟ್ಟಿದ್ದೀರಾ ಅಂದರು. ನಾನು
ಆಧಾರ್ ಕಾರ್ಡು ನನಗೇನು ಗೊತ್ತಿರೋದಿಲ್ಲ, ನಾನು ಕೊಟ್ಟಾಗಿಲ್ಲ. ಅದನ್ನು ನಾನು ಸೆಕ್ರೆಟ್ರಿ ಕೇಳ್ತೀನಿ, ಯಾಕೆಂದರೆ ನಾನು ಹೆಚ್ಚಿನ ವೇಳೆಯಲ್ಲಿ ಬೇರೆ ಕೆಲಸದಲ್ಲಿ ಇರ್ತೀನಿ. ಅದು ನಂಗೆ ಗೊತ್ತಿರೋ ಮಟ್ಟಿಗೆ ನಾನು ಕೊಟ್ಟಿಲ್ಲ ಅಂದೆ. ಅಷ್ಟೊತ್ತಿಗೆ ನನ್ನ ಸಹಾಯಕಿಯಾದ ತೆರಿಸಾ ಸ್ಟೀಫನ್ ಬಂದರು. ಅವ್ರು ಹೇಳಿದ್ರು, ಮೇಡಮ್ ಇದನ್ನ ತಕ್ಷಣ ಅದನ್ನು ಕಟ್ ಮಾಡಿ, ಯಾಕೆಂದರೆ ಅವನು ಆಧಾರ್ ಕಾರ್ಡ್ ಕೇಳ್ತಾ ಇದ್ದಾನೆ. ಆಮೇಲೆ ನಾನು ಕೇಳಿದೆ, ನೀವ್ಯಾರು? ನನ್ನ ಹೆಸರು, ತನ್ನ ಹೆಸರು ಕೊಟ್ಟ ಅವನು. ಆಮೇಲೆ PRO ಆಫೀಸಿಂದ. ಆತನ ಮಾತಿನ ವರಸೆನೇ ಬಹಳ ರಫ್ ಆಗಿತ್ತು. ನಾನು ಇಂಥ ರಫ್ ಮಾತಾಡೋನು PRO ಇರ್ತಾನ ಅಂದ್ಕೊಂಡೆ. ಹಾಗೆ ಅಂದ್ಕೊಂಡು ನಾನು ಅದನ್ನು ಟೆಲಿಫೋನು ಕಟ್ ಮಾಡಿದೆ. ಆಮೇಲೆ ನನಗೆ ಗೊತ್ತಾಯಿತು ಏನಂದರೆ ಇದು ಫ್ರಾಡ್ ಇದೆ ಅಂಥೇಳಿ. ಈ ಥರ ವಯಸ್ಸಾದವ್ರಿಗೆ ಈ ಫೋನ್ ಬಂದರೆ ಬ್ಯಾಕ್ಗ್ರೌಂಡ್ ಅವ್ರಿಗೆ ಗೊತ್ತಿರಲಿಲ್ಲ ಅಂದರೆ ಎಷ್ಟು ಬೇಗ ಮೋಸ ಹೋಗ್ತಾರಲ್ಲ ಅಂದು ಅನಿಸಿ ನನಗೆ ಅಧೀರತೆ ಅನ್ನಿಸ್ತು. ಈ ಥರ ಅನೇಕ ಫ್ರಾಡ್ಗಳು ನಮ್ಮ ದೇಶದಲ್ಲಿ ಆಗ್ತಾ ಇದೆ. ಧೈರ್ಯದಿಂದ 1930 1930 ಅಂತ ನಂಬರ್ ಇದೆ, ಅದಕ್ಕೆ ನೀವು ಫೋನ್ ಮಾಡಿ. ಅವರು ನಿಮಗೆ ನೀವು ಕ್ಯೂದಲ್ಲಿ ಇದ್ದೀರಾ ಅಂತೇಳಿ ನಿಂತ್ಕೊಳ್ಳಿ. ಅವ್ರು ತಿರ್ಗಾ ನಿಮ್ಮನ್ನು ಕೇಳ್ತಾರೆ. ಅವ್ರು ಪ್ರತಿಯೊಂದು ನೀವು ಹೇಳಬೇಕಾಗುತ್ತೆ. ಅವ್ರಿಗೆ ಹೇಳಿ. ಎಲ್ಲರಿಗೂ ಇದು ನಾನು ಒಂದು ಎಚ್ಚರಿಕೆ ಹೇಳ್ತಾ ಇದ್ದೀನಿ. ಇದು ಕಷ್ಟವಲ್ಲ, ಆದರೆ ನೀವು ಮನಸ್ಸು ಮಾಡಿದರೆ ಅದು ಸುಲಭವಾದೀತು. ದಯವಿಟ್ಟು ಇದಕ್ಕೆ ಪೊಲೀಸರೊಂದಿಗೆ ನೀವು ಸಹಕರಿಸಿರಿ. ನಿಮ್ಮ ಹಣವನ್ನು ಕಾಪಾಡಿಕೊಳ್ಳಿ, ನಿಮ್ಮ ಧೈರ್ಯವನ್ನು ಇಟ್ಕೊಳ್ಳಿ. ಫ್ರಾಡ್ ಆಗುತ್ತೋ ಇಲ್ಲೋ ಅಂತಕ್ಕಿಂತ ಮುಂಚೆ ಮಾತಾಡೋ ವ್ಯಕ್ತಿಯ ಧಾಟಿನಿಂದ ತಿಳ್ಕೊಳ್ಳಿ. ನಿಮ್ಮ ಅಕೌಂಟ್ ನಂಬರು, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಟೆಲಿಫೋನು, ನಿಮ್ಮ ಅರೆಸ್ಟ್ ವಾರೆಂಟು, ನಿಮಗೆ ಆಮಿಷ ತೋಡೋರು, ಇವೆಲ್ಲವೂ ಸುಳ್ಳಿನ ಅನೇಕ ಮೆಟ್ಟಲುಗಳು. ಧನ್ಯವಾದ. ನಾನು ಸುಧಾಮರ್. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಮಿಸ್ ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾ ಇರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾ ಇರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.